ಕೇವಲ 270 ರೂಪಾಯಿ ಕೊಟ್ಟು ಇಲ್ಲರ ಯಾವುದೇ ಸೈಟ್ನ ಬುಕ್ ಮಾಡ್ಕೋಬಹುದು. ಇದು ಏಕಾತ ಆಗಿರುತ್ತೆ, BMRDA ಅಪ್ರೂವ್ ಆಗಿರುತ್ತೆ. ಇಲ್ಲಿವರೆಗೂ ಯಾವುದೇ ಒಬ್ಬ ಡೆವಲಪರ್ ಪ್ರಾಪರ್ಟಿ ಡಾಕ್ಯುಮೆಂಟೇಶನ್ ಮೇಲೆ ಗ್ಯಾರಂಟಿ ಕೊಟ್ಟಿಲ್ಲ. ವೇರಸ್ ನಾನು ನಿಮಗೆ ಈ ಪ್ರಾಪರ್ಟಿ ಮೇಲೆ 100% ಗ್ಯಾರಂಟಿ ಕೊಡ್ತಾ ಇದ್ದೀನಿ. ಇವತ್ತಲ್ಲ ಇನ್ನು 60 ವರ್ಷ ಬಿಟ್ಟು ಏನೇ ಪ್ರಾಬ್ಲಮ್ ಆ ಡಾಕ್ಯುಮೆಂಟೇಶನ್ ನಾನೇ ಗ್ಯಾರಂಟಿ. ಯಾಕೆಂದರೆ ಈ ಡಾಕ್ಯುಮೆಂಟ್ಸ್ ಅಷ್ಟು ಕ್ಲಿಯರ್ ಆಗಿದೆ. ಒಂದೇ ಒಂದು ಡಾಕ್ಯುಮೆಂಟ್ಸ್ ಪೆಂಡಿಂಗ್ ಇಲ್ಲ, ಯಾವುದೇ ಲಿಟಿಗೇಷನ್ ಕೂಡ ಇಲ್ಲ. ಇನ್ನು ನನ್ನ ಲೇಔಟಲ್ಲಿ ಏನೆಲ್ಲ ಅಮ್ಯುನಿಟೀಸ್ ಇದೆ ಅಂದರೆ ಸಪ್ರೇಟ್ ಡ್ರೈನೇಜ್ ಇದೆ, ವಾಟರ್ ಕನೆಕ್ಷನ್ ಇದೆ, ಸೈಟ್ ಮಾರ್ಕಿಂಗ್ ಆಗಿದೆ, CC ರೋಡ್ ಇದೆ, CC ಡ್ರೈನೇಜ್ ಇದೆ, ಪಂಚಾಯಿತಿ ಕಡೆಯಿಂದ ವಾಟರ್ ಟ್ಯಾಂಕ್ ಇದೆ. ನಮ್ಮ ಲೇಔಟಲ್ಲಿ ಸಪ್ರೇಟ್ ವಾಟರ್ ಬೋರ್ವೆಲ್ ಕನೆಕ್ಷನ್ ಇದೆ, ಸಪ್ರೇಟ್ ಸೆಪ್ಟಿಕ್ ಟ್ಯಾಂಕ್ ಇದೆ. ಒಬ್ಬ ಕಾಮನ್ ಸಿಟಿಸನ್ಗೆ ಏನೆಲ್ಲ ಬೇಕೋ ಅದಷ್ಟು ಫೆಸಿಲಿಟೀಸು ನನ್ನ ಲೇಔಟಲ್ಲಿ ಇದೆ. ಇನ್ನು ಈ ಪ್ರಾಪರ್ಟಿ ಅಕ್ಕಪಕ್ಕ ಏನೆಲ್ಲ ಇದೆ ಅಂತ ನೀವೇನಾದ್ರು ತುಂಬ ಯೋಚನೆ ಮಾಡಿದ್ರೆ ತಲೆನೇ ಕೆಡಿಸ್ಕೊಬಿಡಿ. ಯಾಕೆಂದರೆ ಜಸ್ಟ್ 200 ಮೀಟರ್ಸಲ್ಲಿ ಮುದಿನಪಾಳ್ಯ ಅನ್ನೋ ವಿಲೇಜ್ ಇದೆ. ಜಸ್ಟ್ ಎಕ್ಸಾಕ್ಟ್ ಲೆಫ್ಟ್ ಸೈಡಲ್ಲಿ 200 ಮೀಟರ್ಸಲ್ಲಿ ಅಜ್ನಳ್ಳಿ ಅನ್ನೋ ವಿಲೇಜ್ ಇದೆ. ಅಕ್ಕಪಕ್ಕ ತುಂಬ ಮನೆಗಳಿದೆ. ನೀವು ಆರಾಮಾಗಿ ಮನೆ ಕಟ್ಕೊಂಡು ಖುಷಿಯಾಗಿರ್ಬೋದು. ಹಾಯ್ ಹಲೋ ನಮಸ್ಕಾರ, ವೀಲ್ಸ್ ಬೆಂಗಳೂರು ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ. ಇದು ಒಂದು ವಿಡಿಯೋ ಯುನೀಕ್ ಆಗಿರುತ್ತೆ. ಯಾಕಂತ ಹೇಳೋದಾದ್ರೆ ಪಕ್ಕದಲ್ಲಿರೋರು ನನ್ನ ಫ್ರೆಂಡು, ಇವ್ರದ್ದು ಸ್ಟೋರಿ ಹೇಳೋದಾದರೆ ಅದನ್ನು ಹೇಳ್ತೀನಿ ಕಂಟಿನ್ಯೂ ಆಗಿ. ಇವರು ಸ್ಟಾರ್ಟ್ ಮಾಡಿದ್ದು IT ಇಂದ. ಅದಾದ ನಂತರ ಒಂದು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿದರು. ಯೂಟ್ಯೂಬ್ ಚಾನಲ್ಲು ಎಲ್ಲಿವರೆಗೆ ಕರ್ಕೊಂಡು ಹೋಯ್ತು ಅಂತ ಅನ್ನೋದಾದರೆ ಅವ್ರನ್ನೇ ಕೇಳ್ಬಿಡ್ತೀನಿ. ಆ್ಯಂಡ್ ಏನು ಈ ವಿಡಿಯೋ ಕಂಟೆಂಟ್ ಅಂದರೆ ಕೇವಲ 270 ರೂಪಾಯಿಗೆ ನೀವು ಸೈಟ್ ಬುಕ್ ಮಾಡ್ಬೋದು. ಒಂದು ಒಳ್ಳೆ ಪ್ರೈಸಲ್ಲಿ ಸೈಟು ಅಥವಾ ಮನೆ ಕಟ್ಕೋಬೇಕಂತಂದರೆ ಬೆಂಗಳೂರಲ್ಲಿ, ಅದು ಟ್ರೂ ಬೆಂಗಳೂರಲ್ಲಿ. ಆ್ಯಂಡ್ ಎಲ್ಲಿ ಬರುತ್ತೆ ಎಕ್ಸಾಕ್ಟ್ ಲೊಕೇಶನ್ ಎಲ್ಲ ಡೀಟೇಲ್ ನಾನು ಹೇಳೋದಿಲ್ಲ, ಅವರೇ ಹೇಳ್ಬಿಡ್ತಾರೆ. ಸರ್, ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ ಸಂದೀಪ್? ಚೆನ್ನಾಗಿದ್ದೀನಿ ಪ್ರಮೋದ್. ಒಳ್ಳೇದಾಗಲಿ. ಆ್ಯಂಡ್ ಈ ಥರ ಖುಷಿ ಆಗುತ್ತೆ ನೋಡೋದು. ಆ್ಯಂಡ್ ಹೇಳಿ, ಎಲ್ಲಿಂದ ಬಂತು ನಿಮ್ಮ ಲೈಫು, ಇವಾಗ ಎಲ್ಲಿ ನಿಂತಿದ್ದೀರಾ? ಒಬ್ಬ ಕಾರ್ಪೊರೇಟ್ ಎಂಪ್ಲಾಯಿನ ಯೂಟ್ಯೂಬ್ ಕರ್ಕೊಬಂದ ಪ್ರಮೋದ್ ಇವತ್ತು ನನ್ನನ್ನು ಡೆವಲಪರ್ ಮಾಡಿದ್ದಾರೆ. ನಾನಂತ ಅನ್ನೋದಕ್ಕಿಂತ ನಿಮ್ಮ ಏನು ಕಂಟೆಂಟ್ ಕೊಡ್ತೀರಲ್ವಾ, ಆ್ಯಂಡ್ ನಿಮ್ಮ ಶ್ರಮ ಇಲ್ಲಿವರೆಗೆ ಕರ್ಕೊಂಡು ಬಂತು ಅಂತ ಹೇಳಬೇಕಾಗತ್ತೆ. ಖಂಡಿತ. ಆ್ಯಂಡ್ ಹೇಳಿ, ಇವಾಗ ಎಲ್ಲಿ ನಿಂತಿದ್ದೀರಾ? ಆ್ಯಂಡ್ ಹಿಂದ್ಗಡೆ ಹೋಗೋದಾದರೆ ಫ್ಲಾಶ್ ಬ್ಯಾಕು ಒಂದು ಸ್ವಲ್ಪ ನಮ್ಮ ವೀಕ್ಷಕರಿಗೆ. ಏನೂ ಇಲ್ಲ, ಒಂದು ಕನ್ನಡ ಸಿಟಿಸನ್ ಅನ್ನೋ ಯೂಟ್ಯೂಬ್ ಚಾನಲ್ ಒಬ್ಬ ಮನುಷ್ಯನ ಎಲ್ಲಿವರೆಗೂ ಕರ್ಕೊಬಂತು ಅಂತ ಹೇಳೋದಕ್ಕೆ ನಾನೇ ಸಾಕ್ಷಿ. ಒಬ್ಬ ಕಾರ್ಪೊರೇಟ್ ಕಂಪ್ನಿಲಿ ನಾರ್ಮಲ್ ಬೇಸಿಕ್ ಒಂದು 60,000 ರೂಪಾಯಿ ಕೆಲಸ ಮಾಡ್ತಿದ್ದವನ್ನ ನೀವೇ ಜನ ಒಂದು ಲೇಔಟ್ ಡೆವಲಪ್ ಮಾಡೋವರೆಗೂ ಕರ್ಕೊಬಂದಿದ್ದೀರಾ. ಈ ಲೇಔಟ್ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ ಪ್ರಮೋದ್ ಅವ್ರ ಜೊತೆ ಶೇರ್ ಮಾಡ್ಕೊಂಡು ಹೋಗ್ತೀನಿ. ಬನ್ನಿ ಈ ವಿಡಿಯೋ ಕಂಟಿನ್ಯೂ ಮಾಡೋಣ. ಖಂಡಿತ. ವಿಡಿಯೋ ಕಂಟಿನ್ಯೂ ಮಾಡೋಕ್ಕಿಂತ ಒಂದು ಲೈಕು, ಒಂದು ಕಮೆಂಟು, ಆ್ಯಂಡ್ ಯಾವ ಥರ ಪ್ರೈಸ್ ಇದೆ ಆಮೇಲೆ ವಿಡಿಯೋದಲ್ಲಿ ಹೇಳ್ತೀನಿ. ಫಸ್ಟಲ್ಲೇ ಹೇಳ್ಬಿಡ್ತೀವಿ ವಿಡಿಯೋದಲ್ಲೇ. ಆ್ಯಂಡ್ ಇದು ಪ್ರಾಪರ್ಟಿ ಹೆಸರು ಏನಿಟ್ಟಿದ್ದೀರಾ? ಈ ಪ್ರಾಪರ್ಟಿ ಹೆಸರು ಬಂದ್ಬಿಟ್ಟು ಆರಂಭ ಎನ್ಕ್ಲೇವ್ ಅಂತ. ನನ್ನ ಕಂಪ್ನಿ ಹೆಸರು ಬಂದ್ಬಿಟ್ಟು ಆರಂಭ ಪ್ರಾಪರ್ಟೀಸ್ ಅಂಡ್ ಕನ್ಸ್ಟ್ರಕ್ಷನ್ಸ್ ಅಂತ. ಆರಂಭನೇ ಶುಭಾರಂಭ. ಸೊ ಆರಂಭ ಮಾಡೋಣ ಸರ್ ಅನ್ನೋದಕ್ಕಿಂತ ಸಂದೀಪ್. ವಿಡಿಯೋದಲ್ಲಿ ಸರ್ ಅಂತ ಬರುತ್ತಲ್ವಾ. ಸಂದೀಪ್ ಹೇಳಿ, ಎಷ್ಟು ಲೇಔಟ್ ಇದು, ಎಷ್ಟಿದೆ ಸರ್? ಈ ಪ್ರಾಪರ್ಟಿ ಬಂದ್ಬಿಟ್ಟು ಟೋಟಲ್ 32 ಕುಂಟೆ ಇದೆ, ಅಂದರೆ 3/4 ಎಕರೆ. ಈ ಪ್ರಾಪರ್ಟಿಲಿ ಟೋಟಲು 18 ಸೈಟ್ ಇದೆ. ನಮಗೆ ಏನೆಲ್ಲ ಮೆಜರ್ಮೆಂಟ್ ಇದೆ ಅಂದರೆ 1000 ಸ್ಕ್ವೇರ್ ಫೀಟಿನ 2000 ಸ್ಕ್ವೇರ್ ಫೀಟ್ವರೆಗೂ ನಮ್ಗೆ ಪ್ರಾಪರ್ಟಿ ಸಿಗುತ್ತೆ ಪ್ರಮೋದ್. ಇನ್ನು ಈ ಲೇಔಟ್ ಸ್ಪೆಷಾಲಿಟಿ ಏನಂದರೆ ಇದು ಬಂದು BMRDA ಅಪ್ರೂವ್ಡ್. ನನ್ನ ಕಂಪ್ನಿಯಿಂದ ಯಾವುದೇ ಕಾರಣಕ್ಕೂ ನಾನು ರೆವಿನ್ಯೂ ಸೈಟ್ ಆಗಲಿ DC ಕನ್ವರ್ಷನ್ ಸೈಟ್ ಆಗಲಿ ನಾನು ಮಾಡೋದಿಲ್ಲ. ನಾನು ಯಾವುದೇ ಪ್ರಾಪರ್ಟಿ ಇನ್ ಫ್ಯೂಚರಲ್ಲಿ ಮಾಡಿದ್ರು ಕೂಡ BMRDA ಅಪ್ರೂವ್ಡ್. ಜನಕ್ಕೆ ಒಳ್ಳೆ ಲೀಗಲ್ ಡಾಕ್ಯುಮೆಂಟ್ ಇರೋ ಪ್ರಾಪರ್ಟಿನೇ ಜನಕ್ಕೆ ಪ್ರೆಸೆಂಟ್ ಮಾಡ್ತಾ ಹೋಗ್ತೀನಿ. ಖಂಡಿತ. ಆ್ಯಂಡ್ ಇದು ಎಲ್ಲಿ ಲೊಕೇಟ್ ಆಗಿದೆ? ಈ ಪ್ರಾಪರ್ಟಿ ಬಂದ್ಬಿಟ್ಟು ನಮಗೆ ಮುದ್ದಿನಪಾಳ್ಯ ಅಂತ ವಿಲೇಜ್ ಇದೆ. ಈಗ ದೊಡ್ಡಾಲದ ಮರದಿಂದ ಜಸ್ಟ್ ಎಕ್ಸಾಕ್ಟ್ ಆಗಿ 1.5 ಕಿಲೋಮೀಟರ್ಸ್ ಆಗುತ್ತೆ. 1.5 ಕಿಲೋಮೀಟರ್ ಆಗುತ್ತೆ. ಇನ್ನು ಈ ಪ್ರಾಪರ್ಟಿ ಮೇನ್ ಅಡ್ವಾಂಟೇಜ್ ಏನಂದ್ರೆ ನಮಗೆ ರೈಟ್ ಸೈಡ್ ಜಸ್ಟ್ 200 ಮೀಟರ್ಸು, ಲೆಫ್ಟ್ ಸೈಡ್ ಜಸ್ಟ್ 200 ಮೀಟರ್ಸು, 2 ವಿಲೇಜ್ ಮಧ್ಯೆ ಅಟ್ಯಾಚ್ ಆಗಿರೋ ಪ್ರಾಪರ್ಟಿ ಇದು. ಆ್ಯಂಡ್ ರೈಟ್ ಸೈಡ್ ನಮಗೆ ಮುದ್ದಿನಪಾಳ್ಯ ಇದೆ, ತಾವರೆಕೆರೆ ಮುದ್ದಿನಪಾಳ್ಯ. ಲೆಫ್ಟ್ ಸೈಡ್ ನಮಗೆ ಅಜ್ನಳ್ಳಿ ಅಂತ ವಿಲೇಜ್ ಇದೆ. ಸೊ 2 ವಿಲೇಜ್ ಮಧ್ಯೆ ಇರೋ ಪ್ರಾಪರ್ಟಿ ನನ್ನ ಆರಂಭ ಎನ್ಕ್ಲೇವ್. ಎಷ್ಟು ನೋಡೋಕೆ ಸಿಗುತ್ತೆ ಸೈಟ್ ಇದರಲ್ಲಿ? ಈ ಟೋಟಲ್ ಪ್ರಾಪರ್ಟಿಲಿ 18 ಸೈಟ್ ಇದೆ. ನಮಗೆ ಈ ಪ್ರಾಪರ್ಟಿ BMRDA ಅಪ್ರೂವ್ಡ್ ಏಕಾತ ಆಗಿರೋದ್ರಿಂದ ನಮಗೆ ಈ ಲೇಔಟಲ್ಲಿ 30 ಅಡಿ ರೋಡ್ ಇರುತ್ತೆ, CC ರೋಡ್ ಇರುತ್ತೆ, ಡ್ರೈನೇಜ್ ಇರುತ್ತೆ, ಇಂಡಿವಿಜುವಲ್ ವಾಟರ್ ಕನೆಕ್ಷನ್ ಇರುತ್ತೆ, ಇಂಡಿವಿಜುವಲ್ ಸೈಟ್ಗೆ ಡ್ರೈನೇಜ್ ಕನೆಕ್ಷನ್ ಇರುತ್ತೆ, ಸಪ್ರೇಟ್ ಬೋರ್ವೆಲ್ ಇದೆ, ಪಂಚಾಯತಿಯಿಂದ ವಾಟರ್ ಟ್ಯಾಂಕ್ ಇದೆ. ಆಮೇಲೆ ಪ್ರತಿ ಸೈಟ್ಗೂ ಇಂಡಿವಿಜುವಲ್ ಎಲೆಕ್ಟ್ರಿಸಿಟಿ ಕನೆಕ್ಷನ್ ಇದೆ. ಸ್ಟೇಟ್ ಪೊಲ್ಯೂಷನ್ ಬೋರ್ಡು, BMRDA ಇಂದ, BDA ಇಂದ, ಪಂಚಾಯತಿ ವಾಟರ್ ಬೋರ್ಡಿಂದ, ಪ್ರತಿಯೊಂದು ಡಿಪಾರ್ಟ್ಮೆಂಟಿಂದನೂ NOC ಇದೆ. ಇದೆಷ್ಟು ಎಲ್ಲ ಡಾಕ್ಯುಮೆಂಟ್ಸ್ ಬಿಟ್ಟು ಈ ಪ್ರಾಪರ್ಟಿಲಿ ಮೇನ್ ಇನ್ನೊಂದು ಅಡ್ವಾಂಟೇಜ್ ಏನಂದ್ರೆ ಈ ಪ್ರಾಪರ್ಟಿ ಬಂದು 60 ಫೀಟ್ ಅಟ್ಯಾಚ್ ರೋಡ್ಗೆ ಅಟ್ಯಾಚ್ ಆಗಿರೋ ಪ್ರಾಪರ್ಟಿ. ಎಂಟ್ರೆನ್ಸ್ ರೋಡ್ ಏನ್ ನೋಡ್ತಿದ್ದೀರಾ ನೀವು, ಅದು ಬಂದ್ಬಿಟ್ಟು 60 ಫೀಟ್ ರೋಡ್. 60 ಫೀಟ್ ಇಲ್ಲಿಂದ ಎಕ್ಸಾಕ್ಟ್ ಆಗಿ 200 ಮೀಟರ್ಸ್ ಹೋದ್ರೆ ನಮಗೆ 120 ಅಡಿ ರೋಡ್ ಸಿಗುತ್ತೆ. 120 ಅಡಿ ರೋಡ್ ಸಿಗುತ್ತೆ. ಅಷ್ಟೇ ಅಲ್ಲದೆ ನಮಗೆ ಈ ಎಕ್ಸಾಕ್ಟ್ ಆಗಿ ಈ ರೋಡ್ ಇಂದ ನಾವು 200 ಮೀಟರ್ಸ್ ಏನ್ ಹೋಗ್ತೀವಿ ಆ ಕಾರ್ನರ್ ಅಲ್ಲೇ ನಮಗೆ ಬಸ್ ಸ್ಟಾಪ್ ಕೂಡ ಇದೆ. 200 ಮೀಟರ್ಸ್ ಅಷ್ಟೇ, ಜಾಸ್ತಿ. ಈ ರೋಡ್ ಈ ಕಡೆ ಕನೆಕ್ಟ್ ಆಗೋದು ಯಾವ ಊರು ಕನೆಕ್ಟ್? ಈ ರೋಡ್ ಗಣಪತಹಳ್ಳಿ, ಚುಂಚನಗುಪ್ಪೆ ಮತ್ತೆ ದೊಡ್ಡಾಲ್ಮರ ಕನೆಕ್ಟ್ ಆಗುತ್ತೆ. ಈ ರೋಡು ನಿಮ್ಗೆ ಇಲ್ಲಿ ಮುಂದೆ ಹೋದ್ರೆ ತಾವರೆಕೆರೆಗೆ ಹೋಗುತ್ತೆ. ಸೊ ಇದು ಆಲ್ಮೋಸ್ಟ್ ಫ್ಯೂಚರ್ ಅಪ್ಕಮಿಂಗ್ ಪ್ರಾಜೆಕ್ಟ್ ಹೆಂಗಿದೆ ಅಂದ್ರೆ ಇನ್ವೆಸ್ಟ್ಮೆಂಟ್ ಪರ್ಪಸ್ ಆಗಿರ್ಬೋದು, ಮನೆ ಕಟ್ಟಕ್ ಆಗಿರ್ಬೋದು, ತುಂಬಾ ಒಳ್ಳೆ
ಪ್ರಾಪರ್ಟಿ ಅಂತ ಹೇಳಕ್ ನಾನು ಇಷ್ಟಪಡ್ತೀನಿ. ಬೆಂಗಳೂರಲ್ಲಿ ತುಂಬ ಜನ ಪ್ರಾಪರ್ಟಿ ಸೇಲ್ ಮಾಡ್ತಾರೆ. ಫಾರ್ ಎಕ್ಸಾಂಪಲ್ಲು ಈಗ ದೊಡ್ಡ ದೊಡ್ಡ ಪ್ರಾಪರ್ಟಿ ಅನ್ನೋದಕ್ಕಿಂತ ಚಿಕ್ಕ ಪ್ರಾಪರ್ಟಿ ಇದು ಕಂಪ್ನಿಗಳು ಸೇಲ್ ಮಾಡ್ತಾರೆ. ಸೊ ಬೈಕ್ ಕೊಡ್ತೀನಿ, ಕಾರ್ ಕೊಡ್ತೀನಿ, ಗೋಲ್ಡ್ ಕಾಯಿನ್ ಕೊಡ್ತೀನಿ, ಸೊ ರಿಜಿಸ್ಟರ್ ಮಾಡ್ಕೊಂಡ್ರೆ ಲೈಕ್ ಈ ಥರ ಬೇಗ ರಿಜಿಸ್ಟರ್ ಮಾಡ್ಕೊಳ್ಳಿ ಅಂತ ಈ ಥರ ಇದು ಮಾಡ್ತಾರೆ. ಕೇವಲ ನೀವು 270 ರೂಪಾಯಿ ಅಷ್ಟೇ ತೊಗೊಂಡು ಬಂದರೆ ನೀವು ಆರಾಮಾಗಿ ಸೈಟ್ ಬುಕ್ ಮಾಡ್ಕೋಬೋದು ಅಂತ. ಯಾವ ಕಾನ್ಸೆಪ್ಟು, ಏನಕ್ಕೆ 270 ರೂಪೀಸ್ ಅಂತ? ಸರ್, ತುಂಬ ಜನ ಡೆವಲಪರ್ಸ್ ಏನು ಮಾಡ್ತಾರೆ ಅಂದರೆ ಲೇಔಟ್ ಮಾಡೋರೊಬ್ರು, ಮಾರ್ಕೆಟಿಂಗ್ ಮಾಡೋರೊಬ್ರು. ಸೊ ಅವ್ರ ಮಾರ್ಕೆಟಿಂಗ್ಗೆ ಬುಕಿಂಗ್ ಅಮೌಂಟು ಡೆವಲಪರ್ಗೆ ತೋರಿಸ್ಬೇಕಾಗಿರುತ್ತೆ. ಸೊ ಅದರಿಂದ ಅವರು 25,000 ಅದು ಇದು ಅಂತೆಲ್ಲ ಇಸ್ಕೋತಾರೆ. ವೆರಾಸ್ ನಾನು ನಂದೇ ಜಾಗ ಆಗಿರೋದ್ರಿಂದ, ನಂದೇ ಕಂಪ್ನಿ ಆಗಿರೋದ್ರಿಂದ, ನಾನೇ ಡೆವಲಪ್ ಮಾಡಿರೋದ್ರಿಂದ ನೀವೆಲ್ಲ ನೋಡ್ಬೋದು ನನ್ನ ಲೇಔಟಲ್ಲಿ ಪ್ರತಿಯೊಂದು ಡ್ರೈನ್ ಮೇಲೂ ನನ್ನ ಆರಂಭ ಅನ್ನೋ ಹೆಸರಿದೆ. ಹೌದು, ಪ್ರತಿಯೊಂದು ಲೇಔಟ್ ಜಾಗದಲ್ಲೂ ನನ್ನ ಕಂಪ್ನಿ ಹೆಸರಿದೆ. ಸೊ ಇದಕ್ಕೆ ಓನರ್ ಕಮ್ ಡೆವಲಪರ್, ಮಾರ್ಕೆಟಿಂಗ್ ಪ್ರತಿಯೊಬ್ಬನೂ ನಾನೇ ರಿಜಿಸ್ಟ್ರೇಷನ್ ಬರ್ತೀನಿ. ಇಲ್ಲಿ ಯಾರು ಬೇರೆಯವ್ರು ರಿಜಿಸ್ಟ್ರೇಷನ್ ಬರೋದಿಲ್ಲ. ಇನ್ನೊಂದು ಏನಕ್ಕೆ ಜಸ್ಟ್ 270 ರೂಪೀಸ್ ಅಂತ ಹೇಳಿದ್ರೆ, ನಾನು ಜನಕ್ಕೆ ಈ ಪ್ರಾಪರ್ಟಿ ಬುಕ್ ಮಾಡಿದ ತಕ್ಷಣ ಅವ್ರು ಕೊಡೋದು ಒಂದೇ ಡಾಕ್ಯುಮೆಂಟ್ಸ್. ಅದು ಏನು ಈ ಲೀಗಲ್ ಡಾಕ್ಯುಮೆಂಟ್ ಸೆಟ್ ಇದೆ ಅದನ್ನು ನಿಮಗೆ ಪ್ರೆಸೆಂಟ್ ಮಾಡ್ತೀನಿ. ಸೊ ಆ ಡಾಕ್ಯುಮೆಂಟ್ಸ್ ನನ್ನ ಖರ್ಚಾಗೋದು ಜಸ್ಟ್ 270 ರೂಪೀಸ್ ಅಷ್ಟೇ. 270 ರೂಪೀಸ್ ಪೇ ಮಾಡಿ ಆ ಡಾಕ್ಯುಮೆಂಟ್ಸ್ ತೊಗೊಳ್ಳಿ. ನಿಮ್ಗೆ ಇಷ್ಟ ಬಂದಿದ್ದು ಲಾಯರ್ ಹತ್ರ ಚೆಕ್ ಮಾಡಿಸ್ಕೊಳ್ಳಿ. ಇಷ್ಟ ಆಯ್ತಾ, ಲೀಗಲ್ ಕ್ಲಿಯರ್ ಬಂತ, ಆರಾಮಾಗಿ ಬಂದು ಬುಕ್ ಮಾಡ್ಕೊಳ್ಳಿ. ನಿಮ್ಗೆ ಯಾವ ಸೈಟ್ ಬೇಕೋ ಆ ಸೈಟ್ನ ನೀವು ಏನು ರೇಟ್ ಮಾತಾಡಿರ್ತೀರೋ ಆ ರೇಟ್ ಕ್ಲೋಸ್ ಮಾಡಿಕೊಂಡು ₹10 ನೀವು ಜಸ್ಟ್ ಏನು ಜೆರಾಕ್ಸ್ ಖರ್ಚಾಗುತ್ತೆ ಅದನ್ನ ನೀವು ಇದು ಮಾಡಿಬಿಟ್ಟು ಅಷ್ಟೇ ತೊಗೊಂಡಿದ್ದೀರಾ ಅಂತ ಹೇಳ್ಬೋದು. ಸೊ ಇದ್ರದ್ದು ಹಿಂಬ್ಯಾಗ್ ಡಾಕ್ಯುಮೆಂಟೇಶನ್ ಹೋಗೋದಾದ್ರೆ ಯಾವ ಥರ ಇದೆ ಡಾಕ್ಯುಮೆಂಟೇಶನ್? ಪ್ರಮೋದ್, ಈ ಪ್ರಾಪರ್ಟಿ ಡಾಕ್ಯುಮೆಂಟ್ಸ್ ಬಂದು ಎಷ್ಟು ಕ್ಲಿಯರ್ ಆಗಿದೆ ಅಂದರೆ ಒಬ್ಬ ನಾರ್ಮಲ್ ರಿಯಲ್ ಎಸ್ಟೇಟ್ ಬಗ್ಗೆ ಏನೂ ಗೊತ್ತಿಲ್ಲದೆ ಇರೋನು ಕೂಡ ಡಾಕ್ಯುಮೆಂಟೇಶನ್ ಅರ್ಥ ಮಾಡ್ಕೋಬೋದು. ಅಷ್ಟು ಕ್ಲೀನಾಗಿ ನಾನು ಡಾಕ್ಯುಮೆಂಟ್ಸ್ನ ರೆಡಿ ಮಾಡಿಸಿದ್ದೀನಿ. ಅಂದರೆ 1921 ಟಿಲ್ ಡೇಟ್ವರೆಗೂ ಈ ಪ್ರಾಪರ್ಟಿ ಆನ್ಸಿಸ್ಟರ್ ಪ್ರಾಪರ್ಟಿ, ಅಂದರೆ ಮುತ್ತಾತನಿಂದ ತಾತನಿಗೆ ಬಂದಿದೆ, ತಾತನಿಂದ ತಂದೆಗೆ ಬಂದಿದೆ, ತಂದೆಯಿಂದ ಮಗನಿಗೆ ಬಂದಿದೆ, ಮಗ ತೀರೋಗಿದ್ದೇನೆ, ಮಗನಿಂದ ಎಂಟಿಗೆ ಬಂದಿದೆ, ಎಂಟಿಯಿಂದ ನನಗೆ ಬಂದಿದೆ. ಕ್ಲೀನ್ ಅಂಡ್ ಕ್ಲಿಯರ್ ಇದೆ, ಕ್ಲೀನ್ ಅಂಡ್ ಕ್ಲಿಯರ್ ಆಗಿದೆ. ಇಲ್ಲಿ ಯಾವುದೇ ಪ್ರಾಬ್ಲಮ್ ಇಲ್ಲ. ಜನರಲ್ ಪ್ರಾಪರ್ಟಿ, ಅಷ್ಟು ಫ್ಯಾಮಿಲಿ ಟ್ರೀ ಇದೆ, ಸ್ವತಃ ಡೆತ್ ಸರ್ಟಿಫಿಕೇಟ್ ಇದೆ, ಪಂಚಾಯಿತಿಲಿ ಪಾರಕತ್ತಾಗಿರೋ ಡಾಕ್ಯುಮೆಂಟೇಶನ್ ಇದೆ. ನೀವು ನೋಡಿರ್ಬೋದು ಈ ಹಳೆ ಡಾಕ್ಯುಮೆಂಟೇಶನ್ ಎಲ್ಲ ಹ್ಯಾಂಡ್ ರಿಟರ್ನ್ ಕನ್ನಡದಲ್ಲಿ ಇರುತ್ತೆ. ವೇರಾಸ್ ನಾನು ಆ ಡಾಕ್ಯುಮೆಂಟೇಶನ್ನ ಗೌರ್ಮೆಂಟ್ ರಿಜಿಸ್ಟರ್ಡ್ ಟ್ರಾನ್ಸ್ಲೇಟರ್ ಇಂದ ಹಳೆ ಕನ್ನಡ ಹ್ಯಾಂಡ್ ರಿಟರ್ನ್ನ ಇಂಗ್ಲೀಷಿಗೆ ಟ್ರಾನ್ಸ್ಫರ್ ಮಾಡಿ ಜನಕ್ಕೆ ಪ್ರೆಸೆಂಟ್ ಮಾಡ್ತಾ ಇದ್ದೀನಿ. ಸೊ ದಟ್ ಅವ್ರಿಗೆ ಜನಕ್ಕೆ ಅರ್ಥ ಆಗಬೇಕು ಅಲ್ಲಿ ಏನು ಬರೆದಿದೆ, ಏನಿದೆ ಅಂತ. ಅಷ್ಟು ಕ್ಲಿಯರ್ ಆಗಿ ಜನಕ್ಕೆ ನಾನು ಡಾಕ್ಯುಮೆಂಟೇಶನ್ ಪ್ರೆಸೆಂಟ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಹಂಗಂದ್ರೆ ಈಗ ಫಾರ್ ಎಕ್ಸಾಂಪಲ್ ಲಾಯರ್ ಅಡ್ವೈಸು ತಗೊಳ್ಳೋ ಅವಶ್ಯಕತೆ ಇಲ್ಲ, ಎಲ್ಲ ಅವರೇ ನೋಡಿದ್ರೆ ಗೊತ್ತಾಗ್ಬಿಡುತ್ತೆ. ಇನ್ ಕೇಸ್ ಅಂದ್ರೆ ತಗೊಳ್ಳಿ ಲಾಯರ್ ಅಡ್ವೈಸು, ಬಟ್ ಅವರೇ ಬರಿಗಣ್ಣಿಂದ ನೋಡಿದ್ರೆ ಎಲ್ಲಾನು ಕ್ಲಿಯರ್ ಆಗಿ ಒಬ್ಬ ನಾರ್ಮಲ್ ಕಾಮನ್ ಸಿಟಿಸನ್ ನೋಡಿದ್ರೆ ಏನಿರಬೇಕು ಏನಿರಬಾರ್ದು ಅಂತ ಅಷ್ಟು ಡಾಕ್ಯುಮೆಂಟ್ಸ್ ಅದರಲ್ಲಿದೆ ಪ್ರಮೋದ್. ಖಂಡಿತ. ಓಕೆ, ಇವಾಗ ಡ್ರೈನೇಜ್ ಸಿಸ್ಟಮ್ ಕೊಟ್ಟಿದ್ದೀರಾ ಸರ್, ಅಂಡ್ ನೀರಿಂದು ಕನೆಕ್ಷನ್ ಕೊಟ್ಟಿದ್ದೀರಾ. ಇವಾಗ ಏನು ಪೆಂಡಿಂಗ್ ಇರೋದು ವರ್ಕು? ಪೆಂಡಿಂಗ್ ಇರೋದು ಎರಡೇ. ಒಂದು ಪಾರ್ಕ್ ಫೆನ್ಸಿಂಗ್ ಆಗಬೇಕು, ಇನ್ನೊಂದು ಎಲೆಕ್ಟ್ರಿಸಿಟಿ ಬರಬೇಕು. ಈ ಎಲೆಕ್ಟ್ರಿಸಿಟಿ ಕೂಡ ಅಮೌಂಟ್ ಎಲ್ಲ ಪೇ ಮಾಡಾಗಿದೆ, ಅಪ್ರೂವಲ್ ಆಗಿದೆ. ಕೆಲಸವನ್ನು ಮಾತ್ರ ನಡಿಬೇಕು. ಅದು ಇನ್ನೊಂದು 15 ದಿವಸದಲ್ಲಿ ಕೆಲಸ ಮುಗಿದೋಗುತ್ತೆ. ಇನ್ನೊಂದು 15ರಿಂದ 20 ದಿವಸದಲ್ಲಿ ನನಗೆ ಫೈನಲ್ ರಿಲೀಸ್ ಆರ್ಡರ್ಗೆ ಹೋಗಬೇಕು. ರಿಲೀಸ್ ಆರ್ಡರ್ ಆಗಿದ ತಕ್ಷಣ ಅಮೌಂಟ್ನ ಮ್ಯಾಕ್ಸ್ ಟು ಮ್ಯಾಕ್ಸ್ ಮಾರ್ಚ್ ಎಂಡ್ ಒಳಗಡೆ ನಿಮ್ಗೆ ರಿಜಿಸ್ಟ್ರೇಷನ್ ಮಾಡ್ಕೊಡ್ತೀನಿ ಪ್ರಮೋದ್. ಎಲ್ಲಾನು ಓಕೆ. ಮನೆ ಕನ್ಸ್ಟ್ರಕ್ಷನ್ ಮಾಡ್ಕೋ ರೆಡಿ ಆಗಿ, ಮನೆ ಕನ್ಸ್ಟ್ರಕ್ಷನ್ ಕೂಡ ಮಾಡ್ಕೋಬೋದು. ನಿಮ್ಗೆ ಹಂಗೂ ಕನ್ಸ್ಟ್ರಕ್ಷನ್ ಮಾಡ್ಕೋಬೇಕು ಅಂದ್ರೆ ನಮ್ಮದೇ ಕಂಪ್ನಿಲಿ ಕನ್ಸ್ಟ್ರಕ್ಷನ್ ಕೂಡ ಮಾಡ್ಕೊಡ್ತೀವಿ. ಒಳ್ಳೆ ಬೆಸ್ಟ್ ಪ್ರೈಸಿಗೆ ಮಾಡ್ಕೊಡ್ತೀವಿ. ಈಗಾಗಲೇ ನಾವು ಮಾಡಿರೋ ಪ್ರಾಜೆಕ್ಟ್ನ ನೀವು ಬಂದು ನೋಡಿ ಇಷ್ಟ ಆಯಿತು ಅಂದರೆ ಕನ್ಸ್ಟ್ರಕ್ಷನ್ ಕೂಡ ನೀವು ನಮಗೆ ಕೊಡ್ಬೋದು. ಖಂಡಿತ ನೋಡ್ಕೊಳ್ಳಿ, ಕೆಳಗಡೆ ನಂಬರ್ ಹಾಕಿರ್ತೀನಿ, ಆರಾಮಾಗಿ ನೀವು ಕಾಲ್ ಮಾಡ್ಬೋದು. ಆ್ಯಂಡ್ ಇವಾಗ ಸರೌಂಡಿಂಗಲ್ಲಿ ಪ್ರೈಸಿಂಗ್ ನಡೀತಿರೋದು ಎಷ್ಟಿದೆ ಆ್ಯಂಡ್ ನೀವು ಏನು ಕೊಡ್ತಿದ್ದೀರಾ ಪ್ರೈಸಿಂಗ್? ಬಿಕಾಸ್ ನೀವು ಹೇಳಿದ್ರಲ್ಲ ಆಗಲೇ ಮಿಡಲ್ ಮ್ಯಾನ್ ಏನೇನು ಬೇರೆ ಏಜೆನ್ಸಿಗೆ ನೀವು ಕೊಡ್ತಿಲ್ಲ, ಡೈರೆಕ್ಟಾಗಿ ನೀವು ಕಸ್ಟಮರ್ಗೆ ನೀವು ಸೇಲ್ ಮಾಡ್ತೀರಾ ಅಂತಂದರೆ ಇದು ಕಾಸ್ಟ್ ಆಫ್ ಡಿಫ್ರೆನ್ಸ್ ತುಂಬ ವೇರಿ ಆಗುತ್ತೆ. ಓಕೆ, ಅಂಡ್ ನೀವು ಕೇಳೋದ್ರಿಂದ ನೀವು ಫಸ್ಟು ಯಾರೇ ನನ್ನ ಲೇಔಟಿಗೆ ಬರಲಿ, ಅಕ್ಕಪಕ್ಕ ಇರೋ ಲೇಔಟಿಗೆ ಹೋಗಿ ಬನ್ನಿ. ಯಾರೇ ಒಬ್ಬ ಮಾರ್ಕೆಟಿಂಗ್ ಆಗಲಿ ಡೆವಲಪರ್ ಆಗಲಿ ಈ ಮಾತು ಹೇಳಲ್ಲ, ಬಟ್ ನಾನು ಹೇಳ್ತೀನಿ, ಸುತ್ತಮುತ್ತ ಇರೋ ಲೇಔಟ್ಗೆ ಹೋಗಿ ಬನ್ನಿ. ಅಲ್ಲಿ ಪ್ರೈಸ್ ಏನಿದೆ ಅಂತ ವಿಚಾರಿಸ್ಕೊಳ್ಳಿ. 4,200 ರೂಪಾಯಿಂದ ಹೇಳಿ 4,000 3,900 ಕ್ಲೋಸ್ ಮಾಡ್ತಾರೆ. ಬಟ್ ನಾನು ಇಲ್ಲಿ ಯಾವುದೇ ಥರ ಮಾರ್ಕೆಟಿಂಗ್ ಮಾಡ್ತಿಲ್ಲ. ಇಲ್ಲಿ ಓನರ್ ಸಪ್ರೇಟ್ ಅಂದರೆ ಏನಂತಾರೆ ಮಾರ್ಜಿನ್ನು, ಡೆವಲಪರ್ಗೆ ಒಂದು ಮಾರ್ಜಿನ್ನು, ಮಾರ್ಕೆಟಿಂಗ್ ಒಂದು ಮಾರ್ಜಿನ್ ಇಲ್ಲ. ಸೊ ಇಲ್ಲಿ ಓನರ್ ಕಮ್ ಡೆವಲಪರ್ ಎಲ್ಲ ನಾನೇ ಆಗಿರೋದ್ರಿಂದ ನನ್ನ ಮಾರ್ಜಿನ್ ಏನಿದೆ ಅದು ತುಂಬ ಮಾರ್ಜಿನ್ ಅಲ್ಲ. ಫಸ್ಟ್ ಪ್ರಾಜೆಕ್ಟ್ ಆಗಿರೋದನ್ನ ಮಿನಿಮಲ್ ಮಾರ್ಜಿನ್ ಇಟ್ಕೊಂಡು ನಾನು ಈ ಲೇಔಟ್ನ ಪ್ರೆಸೆಂಟ್ ಮಾಡ್ತಾ ಇದ್ದೀನಿ. ಈ ಲೇಔಟಲ್ಲಿ ಪರ್ ಸ್ಕ್ವೇರ್ ಫೀಟ್ ರೇಟ್ ಬಂದ್ಬಿಟ್ಟು 3699 ಅಂದರೆ 3,699 ರೂಪಾಯಿ ಇದೆ. ಸ್ಲೈಟ್ಲಿ ನೆಗೋಷಿಯೇಬಲ್, ಜಾಸ್ತಿ ಇಲ್ಲ. ಇನ್ನೊಂದು ಈ ಪ್ರಾಪರ್ಟಿಲಿ ಮೇನ್ ಅಡ್ವಾಂಟೇಜ್ ಏನಂದರೆ ನಿಮಗೆ ಅರ್ಧಕ್ಕರ್ಧ ಸೈಟು ಕಾರ್ನರ್ ಪ್ರಾಪರ್ಟಿ ಸಿಗುತ್ತೆ, ಇನ್ನು ಅರ್ಧಕ್ಕರ್ಧ ಸೈಟು ಡೆಡ್ ಎಂಡ್ ಪ್ರಾಪರ್ಟಿ ಸಿಗುತ್ತೆ. 2 ಕಮರ್ಷಿಯಲ್ ಪ್ರಾಪರ್ಟಿ ಇದೆ. ನೀವು ಜಾಗ ನೋಡಿ
ತುಂಬ ಇಷ್ಟಪಡ್ತೀರಾ, ಇಷ್ಟ ಆಯಿತು ಅಂದರೆ ಖಂಡಿತವಾಗ್ಲೂ ಆರಾಮಾಗಿ ಬಂದು ನೀವು ಬುಕ್ ಮಾಡಿಕೊಂಡು ನಿಮ್ಮ ಕನಸಿನ ಮನೇನ ಆರಾಮಾಗಿ ಕಟ್ಟಿಸ್ಕೋಬೋದು. ಖಂಡಿತ ನಿಮ್ಮ ಕನಸಿನ ಆಲ್ರೆಡಿ ಹೇಳ್ದಂಗೆ ನಿಮ್ಮ ಕನಸಿನ ಮರಣ ನಿಮ್ಮ ಆರಂಭದ ಜೊತೆಗೆ ಶುಭಾರಂಭ ಮಾಡ್ಕೊಳ್ಳಿ ಅಂತ ಹೇಳ್ಬೋದು. ಅಂಡ್ ಲೊಕೇಶನ್ ಕೂಡ ನಾನು ಹಾಕಿರ್ತೀನಿ ಅಂತ ಹೇಳ್ಬೋದು. ಡಿಸ್ಕ್ರಿಪ್ಷನ್ ಅಲ್ಲಿ ನಾನು ಡಾಕ್ಯುಮೆಂಟ್ಸ್ ಕೊಡ್ತೀನಿ, ಬೇಸಿಕ್ ಡಾಕ್ಯುಮೆಂಟ್ಸ್ ನೀವು ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿ. ಅಂಡ್ ವ್ಯೂವರ್ಸ್, ನೀವು ಡಾಕ್ಯುಮೆಂಟೇಶನ್ ಜೊತೆಗೆ ಅಲ್ಲಿ ಲೊಕೇಶನ್ ಕೂಡ ಇರುತ್ತೆ. ಲೊಕೇಶನ್ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಎಕ್ಸಾಕ್ಟ್ ಆಗಿ ಇಲ್ಲೇ ಕರ್ಕೊಬರುತ್ತೆ. ಯಾರು ಇರಲಿ ಬಿಡಲಿ, ನೀವು ನೋಡಿ ಕೆಳಗಡೆ ನನ್ನೇ ನಂಬರ್ ಇರುತ್ತೆ, ಕಾಲ್ ಮಾಡಿ ನಿಮ್ಗೆ ಯಾವ್ದು ಬೇಕು ಸೆಲೆಕ್ಟ್ ಮಾಡ್ಕೊಂಡು ನೀವು ಆರಾಮಾಗಿ ಬುಕ್ ಮಾಡ್ಕೋಬೋದು. ಇಲ್ಲಿ ಯಾವುದೇ ಥರ ಥರ್ಡ್ ಪಾರ್ಟಿಗೆ ಕಮಿಷನ್ ಕೊಡಬೇಕು, ಬ್ರೋಕರೇಜ್ ಕೊಡಬೇಕು ಏನಿಲ್ಲ. ಡೈರೆಕ್ಟಾಗಿ ನೀವೇ ಬನ್ನಿ, ನೀವೇ ಸೆಲೆಕ್ಟ್ ಮಾಡ್ಕೊಳ್ಳಿ, ನಿಮ್ಮ ಪ್ರಾಪರ್ಟಿ ನೀವೇ ರಿಜಿಸ್ಟರ್ ಮಾಡ್ಕೊಳ್ಳಿ. ಸಂದೀಪ್, ಇವಾಗ ಲೋನ್ ಅಂತ ಹೋಗ್ತಾರೆ, ಬಿಕಾಸ್ ತುಂಬಾ ಜನಕ್ಕೆ ಮೋಸ್ಟ್ ಆಫ್ ದ ಪೀಪಲ್ ಈಗ ಲೋನಲ್ಲೇ ನೋಡೋದು. ಲೋನ್ ಅಂತ ಹೋಗೋದಾದ್ರೆ ನ್ಯಾಷನಲೈಸ್ ಬ್ಯಾಂಕ್ ಟೈಅಪ್ ಇದೆಯಾ? ಎಲ್ಲ ನ್ಯಾಷನಲೈಸ್ ಬ್ಯಾಂಕಲ್ಲೂ ಟೈಅಪ್ ಇದೆ. ಎಸ್ಪೆಷಲಿ SBI ಮತ್ತು IDBI ಬ್ಯಾಂಕಲ್ಲಿ ನನ್ನ ಡಾಕ್ಯುಮೆಂಟ್ಸ್ ಆಗಲಿ ಪ್ರೀ ಅಪ್ರೂವ್ಡ್ ಆಗೋಗಿದೆ. ನಾನು ಡಾಕ್ಯುಮೆಂಟ್ಸ್ ಬ್ಯಾಂಕ್ ಕೊಡಬೇಕು ಅನ್ನೋದೇನಿಲ್ಲ. ನಿಮ್ಮ ಏನು ಬೇಸಿಕ್ ಡಾಕ್ಯುಮೆಂಟ್ಸ್ ಇದೆ, ಸ್ಯಾಲ್ರಿ ಸ್ಲಿಪ್ಪು, ಪಾನ್ ಕಾರ್ಡು, ಆಧಾರ್ ಕಾರ್ಡ್ನ ಸಬ್ಮಿಟ್ ಮಾಡಿ ನಿಮ್ಮ ಎಲಿಜಿಬಿಲಿಟಿ ಪ್ರಕಾರ ಅಪ್ ಟು 90% ಲೋನ್ ಮಾಡಿಸ್ಕೊಡೋದಕ್ಕೆ ಕರ್ತವ್ಯ ನಂದು. ಹಂಗಂದ್ರೆ ಆಲ್ರೆಡಿ ನೀವು ಡಾಕ್ಯುಮೆಂಟ್ ಕೊಟ್ಟಿದ್ದೀರಾ ಅಂತ ಹೇಳಿದ್ರೆ IDFC, ಮತ್ತೊಂದು ಯಾವುದು SBI ಅಲ್ಲಿ SBFC, ICICI ಯಾವ ಬ್ಯಾಂಕಲ್ಲಿ ಬೇಕಾದ್ರೂ ಆಗುತ್ತೆ. ಅಷ್ಟು ಕ್ಲಿಯರ್ ಆಗಿದೆ ನನ್ನ ಡಾಕ್ಯುಮೆಂಟ್. ಓಕೆ, ಅಂದ್ರೆ ಬೇಗ ಲೋನ್ ಪ್ರೊಸೆಸ್ ಆಗುತ್ತೆ ಅಂತ ಹೇಳ್ಬೋದು. ಜಲ್ದಿ ಮಾಡಿಸ್ಕೊಡ್ತೀನಿ, ಅದರಲ್ಲಿ ಏನು ಪ್ರಾಬ್ಲಮ್ ಏನಿಲ್ಲ. ಓಕೆ ಸಂದೀಪ್, ಇವಾಗ ಸರೌಂಡಿಂಗ್ ಲೊಕೇಶನ್ ಅಲ್ಲಿ ಏನೇನು ಬರುತ್ತೆ ನಿಯರ್ ಬೈ? ಪ್ರಮೋದ್, ಈ ಪ್ರಾಪರ್ಟಿಗೆ ನಿಯರ್ ಬೈ ಪ್ರಾಪರ್ಟಿ ಲೊಕೇಶನ್ಸ್ ಏನೇನು ಬರುತ್ತೆ ಅಂದರೆ, ನಮಗೆ RR ಡೆಂಟಲ್ ಕಾಲೇಜ್ ಆಗಿರ್ಬೋದು, RR ಇಂಜಿನಿಯರಿಂಗ್ ಕಾಲೇಜ್ ಆಗಿರ್ಬೋದು, ಮಾರಿಗೋಲ್ಡ್ ಇಂಟರ್ನ್ಯಾಷನಲ್ ಸ್ಕೂಲ್ ಆಗಿರ್ಬೋದು. ಇಲ್ಲೇ ಹತ್ತಿರದಲ್ಲಿ 1 ಕಿಲೋಮೀಟರ್ ನ್ಯಾಷನಲ್ ಪಬ್ಲಿಕ್ ಸ್ಕೂಲ್ ಕನ್ಸ್ಟ್ರಕ್ಷನ್ ಆಗ್ತಾ ಇದೆ. ನೀವು ಕಣ್ಣಾರೆ ನೋಡ್ಬೋದು. ಇದು ನಾನೇನು ಮುಚ್ಚಿಡೋದೇನಿಲ್ಲ. ನ್ಯಾಷನಲ್ ಪಬ್ಲಿಕ್ ಸ್ಕೂಲ್ ಇದೆ, ಆಮೇಲೆ ಮುಕ್ತಿನಾಗ ಇದೆ, ರುಪೀಸ್ ರೆಸಾರ್ಟ್ ಇದೆ, ISRO ಇದೆ. ತುಂಬ ಒಳ್ಳೊಳ್ಳೆ ಹಾಸ್ಪಿಟಲ್ಸ್, ಕಾಲೇಜಸ್ ಕೂಡ ಸುತ್ತಮುತ್ತ. ನನ್ನ ಪ್ರಕಾರ ಟ್ರೂ ಬೆಂಗಳೂರಲ್ಲೇ ಬಂದ್ಬಿಡುತ್ತೆ ಅಂತ ಹೇಳ್ಬೋದು. ಪ್ರಾಪರ್ ಬೆಂಗಳೂರೇ, ಪ್ರಾಪರ್ ಬೆಂಗಳೂರು. ಅಪ್ಕಮಿಂಗ್ ನೀವು ಇವಾಗ ಏನು ಇನ್ವೆಸ್ಟ್ ಮಾಡುತ್ತೀರಾ ಅನ್ನೋದಕ್ಕಿಂತ ಮೇನ್ ಅಡ್ವಾಂಟೇಜ್ ಏನಂದ್ರೆ, ರಾಮವಳ್ಳಿ ಇಲ್ಲಿಂದ ಜಸ್ಟ್ ಎಕ್ಸಾಕ್ಟ್ ಆಗಿ 5 ಕಿಲೋಮೀಟರ್ ಆಗುತ್ತೆ ಟಿಲ್ ರಾಮವಳ್ಳಿ. ಇವಾಗ BDA ಕೆಂಪೇಗೌಡ ಲೇಔಟ್ ಫೇಸ್ 2 ಎಕ್ಸ್ಟೆಂಡ್ ಆಗಿದೆ. ಸೊ ರಾಮವಳ್ಳಿಯಿಂದ ಬಿಟ್ಟು ರಾಮವಳ್ಳಿವರೆಗೂ ಇನ್ಯಾವುದೂ ಜಾಗ ಸಿಗಲ್ಲ ನಿಮ್ಗೆ. ನೀವು ಏನೇ ಜಾಗ ಬೇಕಂದ್ರೆ ಈ ಕಡೆನೇ ಬರಬೇಕು. ಸೊ ಇವಾಗ ನೀವು ಬಂದು ಸುತ್ತಮುತ್ತ ಲೇಔಟ್ ಅಲ್ಲಿ ಪ್ರೈಸ್ ವಿಚಾರಿಸಿ, ನನ್ನ ಲೇಔಟ್ ಅಲ್ಲಿ ಪ್ರೈಸ್ ಏನಿದೆ ಅಂತ ನಿಮ್ಗೆ ಗೊತ್ತಾಗುತ್ತೆ. ಸೊ ನಿಮ್ಗೆ ಆಲ್ಮೋಸ್ಟ್ ವಿತಿನ್ 1 ಇಯರ್ ನೀವು ಹಾಕಿರೋ ಇನ್ವೆಸ್ಟ್ಮೆಂಟ್ಗೆ ಮಿನಿಮಮ್ 30% ಅಂತ ಜಾಸ್ತಿ ಆಗಿರುತ್ತೆ. ಆ ಗ್ಯಾರಂಟಿ ನಾನು ಕೊಡ್ತೀನಿ. ಲೊಕೇಶನ್ ಹಾಕಿರ್ತೀನಿ, ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಸರೌಂಡಿಂಗ್ ಏನು ಸಿಗುತ್ತಲ್ವಾ, ನೀವು ಗೂಗಲ್ ಮ್ಯಾಪಲ್ಲೇ ನೋಡ್ಬೋದು. ಹಾಗೆ ಇವ್ರದೇ ಒಂದು ಚಾನಲ್ ಇದೆ, ಕನ್ನಡ ಸಿಟಿಜನ್ ಅಂತ, ನೋಡಿರ್ಬೋದು. ಬಟ್ ಅದಕ್ಕೂ ಕೊಲಾಬ್ರೇಷನ್ ಕೊಟ್ಟಿರ್ತೀನಿ. ಆ್ಯಂಡ್ ಲೈಕ್ ಮಾಡಿ, ಅದೇ ಕಮೆಂಟ್ ಒಂದು ಮಾಡೋದನ್ನು ಮರಿಬೇಡಿ, ಸಬ್ಸ್ಕ್ರೈಬ್ ಒಂದು ಮಾಡೋದನ್ನು ಮರಿಬೇಡಿ. 2 ಚಾನಲ್ ಇರುತ್ತೆ, ವೀಲ್ಸ್ ಬೆಂಗಳೂರು ಆ್ಯಂಡ್ ಕನ್ನಡ ಸಿಟಿಜನ್ ಅಂತ. ಯಾರ್ಯಾರಿಗೆ ಕಮ್ಮಿ ಪ್ರೈಸಲ್ಲಿ ಸೈಟ್ ಹುಡುಕ್ತಿದ್ರೆ ಇದು ಬೆಸ್ಟ್ ಆಪರ್ಚುನಿಟಿ ಅಂತ ಹೇಳ್ಬೋದು. 270 ರೂಪಾಯಿ ನೀವು ಪೇ ಮಾಡಿ ಸೈಟ್ ಬುಕ್ ಮಾಡ್ಕೊಳ್ಳಿ. ಅದಾದ ನಂತರ ಬ್ಯಾಕ್ಗ್ರೌಂಡ್ ವೆರಿಫಿಕೇಷನ್ ಮಾಡ್ಕೊಳ್ಳಿ. ಅದಾದ ನಂತರ ನೀವು ಬಂದು ತೊಗೊಳ್ಬೋದು. ಸ್ಲೈಟ್ಲಿ ನೆಗೋಷಿಯಬಲ್ ಅಂತ ಹೇಳ್ತಿದ್ರೆ ಕೇವಲ 3699 ಅಲ್ವಾ ಸರ್? ಅಂದರೆ ಫಾರ್ ಎಕ್ಸಾಂಪಲ್ 3700 ರೂಪಾಯಿಗೆ. ಆ್ಯಂಡ್ ಲೊಕೇಶನ್ ಹಾಕಿರ್ತೀನಿ, ವಿಸಿಟ್ ಆಗಿ. ಹೆಚ್ಚಿನ ಮಾಹಿತಿ ಬೇಕು ಅಂದರೆ ಕೆಳಗಡೆ ಕೊಟ್ಟ ನಂಬರ್ಗೆ ನೀವು ಕಾಲು ಮಾಡ್ಬೋದು, ಎಲ್ಲ ಇನ್ಫಾರ್ಮೇಷನ್ ಪಡ್ಕೊಳ್ಳಿ. ಇನ್ ಡೀಟೇಲ್ ಬೇಕು ಅಂತಂದರೆ ಡೈರೆಕ್ಟಾಗಿ ವಿಸಿಟ್ ಆದರೆ ಸಾಕು, ಎಲ್ಲನೂ ನೀವು ನಿಮ್ಮ ಕಣ್ಣಿಂದ ನೋಡ್ಬೋದು. ಓಕೆನಾ? ಓಕೆ ಪ್ರಮೋದ್, ಥ್ಯಾಂಕ್ ಯು. ಒಳ್ಳೆಯದಾಗಲಿ. ಥ್ಯಾಂಕ್ ಯು ಪ್ರಮೋದ್.